ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನನ್ನ ಮಗಳು ನಮ್ಮ ಡ್ಯಾಡಿ ಮಲಗಿದ್ರಂತೆ. ಸೊ ಅಲ್ಲಿ ಅವಳದು ಕ್ರಯಾನ್ಸು ಮತ್ತು ನಂದು ಐಲೈನರು ಎಲ್ಲ ತೊಗೊಂಡು ಅಪ್ಪಾಜಿ ಬನಿಯನಿಗೆ ಡ್ರಾಯಿಂಗ್ ಮಾಡಿದ್ದಾಳೆ. ನಾನು ತಾತನ ಜೊತೆನೇ ಮಲ್ಕೊತೀನಿ ಅಂತ ಹೋಗಿ ನೋಡಿ ಎಂಥ ಕೆಲಸ ಮಾಡ್ತಾರೆ ಅಂತ. ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡ್ತಾಯಿರಲಿಲ್ಲ ಅಂದರೆ ತುಂಬ ಬೇಜಾರಾಗಿತ್ತು. ನನ್ನ ಮೊಬೈಲ್ ಹಾಳಾಗ್ಬಿಟ್ಟಿತ್ತು. ಮತ್ತು ಅದರಲ್ಲಿ ನಾವು ತುಮಕೂರು ಮನೆಗೆ ಶಿಫ್ಟ್ ಆಗಿದ್ದು, ಆ ಮನೆ ಲುಕ್ಸಿದ್ದು ಎಲ್ಲದು ಫೋಟೋಸ್ ವೀಡಿಯೋಸ್ ಎಲ್ಲನೂ ಅದೇ ಮೊಬೈಲಲ್ಲಿತ್ತು. ಸೊ ಅದಕ್ಕೆ ತುಂಬ ದಿನದಿಂದ ವೀಡಿಯೋಸ್ ಸ್ಟಾಪ್ ಮಾಡೋದ ಅಂತ ಹೇಳಿ ತುಂಬ ಥಿಂಕ್ ಮಾಡ್ತಾಯಿದ್ದೆ. ಸೊ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಸೊ ತುಮಕೂರಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಕಂಚಿ ಸೊಸೈಟಿದು ಸ್ಯಾರಿ ಸೇಲ್ ಹಾಕಿದರು. ನಾನು ನನ್ನ ಮಕ್ಕಳು ಅತ್ತೆ ಎಲ್ಲ ಹೋಗಿ ಸ್ಯಾರಿ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. 2 ಸ್ಯಾರಿ ತೊಗೊಂಡ್ವಿ. ಇನ್ನೇನು ಮಂಗಳಗೌರಿ ಬರ್ತಾಯಿದೆಯಲ್ಲ ಬೇಕು ಅಂತ. ಅವತ್ತಿನ ದಿನವೇ ಸಂಜೆ ನಮ್ಮ ಮನೆ ಹತ್ರ ಇರೋ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಾ ಇತ್ತು. ನಾನು ತುಂಬ ವರ್ಷದಿಂದ ಆಸೆ ಇತ್ತು ಕಲ್ಯಾಣೋತ್ಸವ ನೋಡಬೇಕು ಅಂತ. ಬಟ್ ಹಾಗೇ ಇರಲಿಲ್ಲ ಕಂಪ್ಲೀಟಾಗಿ ನೋಡೋಕ್ಕೆ. ಅಂದರೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಇದೇ ಫಸ್ಟ್ ಟೈಮ್ ನಾನು ಪೂರ್ತಿ ಕಲ್ಯಾಣೋತ್ಸವ ನೋಡಿದ್ದು. ಅಂದರೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ತುಂಬ ಪೀಸ್ಫುಲ್ಲಾಗಿ ಕೂತ್ಕೊಂಡು ಕಲ್ಯಾಣೋತ್ಸವ ಮುಗಿಯೋವರೆಗೂ ಅಲ್ಲೇ ಕೂತಿದ್ದು ಕಲ್ಯಾಣೋತ್ಸವ ನೋಡ್ಕೊಂಡು ಬಂದೆ. ಸೊ ಹೂವಿಷ್ಕಾ ಮತ್ತು ಸಮರ್ಥ್ ಬಂದಿರಲಿಲ್ಲ. ನಾನು ವನಿಷ್ಕಾ ನಮ್ಮ ಅತ್ತೆ ಹೋಗಿದ್ವಿ. ವನಿಷ್ಕಾ ನನ್ನ ಹತ್ರ ಒಂದ್ಸಲಿ ನಮ್ಮ ಅತ್ತೆ ಹತ್ರ ಒಂದ್ಸಲಿ ಓಡಾಡಿಕೊಂಡು ಅವಳು ಕೂಡ ಆರಾಮಾಗಿದ್ಲು. ತುಂಬ ವರ್ಷಗಳ ಕನಸು ಈಗ ಈಡೇರಿದೆ ಅಂತ ಒಂದು ಕಡೆ ಖುಷಿ ಆಗ್ತಾಯಿದೆ ನನಗೆ. ಮತ್ತು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ನಿಜ ಗೊತ್ತಿರುತ್ತೆ ಎಷ್ಟು ಪೀಸ್ಫುಲ್ಲಾಗಿರುತ್ತೆ, ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಕಲ್ಯಾಣೋತ್ಸವ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ದಿನಸಿ ತೊಗೊಂಬರೋದಿತ್ತು. ಸೊ ಅದಕ್ಕೆ ನಾನು ಸಮರ್ಥ್ ಹೋಗ್ತಾಯಿದ್ದೀವಿ. ಹೂವಿಷ್ಕಾ ವನಿಷ್ಕಾ ಇಬ್ಬರು ಮಲ್ಕೊಂಡಿದ್ರು. ಸೊ ಅದಕ್ಕೆ ಅವ್ರು ಎದ್ದೇಳೋ ಅಷ್ಟರೊಳಗೆ ನಮ್ಮ ಕೆಲಸಗಳೆಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ವನಿಷ್ಕಾ ಬರ್ತಡೇ ಪ್ರಿಪ್ರೇಷನ್ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಅದರ 2 ಇಯರ್ಸ್ ಬರ್ತಡೇ ಸೆಲೆಬ್ರೇಷನು. ಸೊ ದಿನಸಿ ಎಲ್ಲ ತೊಗೊಂಡು ಬಂದು ಮನೇಲಿ ನೋಡಿ, ಅಂದರೆ ಕೆಂಪಕ್ಕಿ, ಸೋನಾ ಮಸೂರಿ, ಸ್ವಲ್ಪ ಮೇನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಮತ್ತೆ ಡಿಮಾರ್ಟಿಗೆ ಹೋಗಿ ಮತ್ತೆ ಅಷ್ಟರಲ್ಲಿ ಎದ್ಬಿಟ್ಟಿದ್ರು. ಅಷ್ಟೊತ್ತಿಗೆ ವಾಪಸ್ ಬಂದ್ವಿ. ಇಬ್ಬರು ಆಟ ಆಡ್ಕೊತಾಯಿದ್ರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಫಂಕ್ಷನ್ ಇತ್ತು. ಸಮರ್ ಸ್ವಲ್ಪ ಬ್ಯುಸಿ ಇದ್ರು ಅಂತ ಹೇಳಿ ನಾನು ನಮ್ಮ ಅತ್ತೆ ಮತ್ತು ಮಕ್ಕಳು ಬಸ್ಸಲ್ಲೇ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಅಂದರೆ ಹೂವಿಷ್ಕಾ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ಇವಾಗ. ಬಸ್ಸಲ್ಲೆಲ್ಲ ಅಷ್ಟು ಗಲಾಟೆ ಮಾಡಲ್ಲ. ನೋಡಬೇಕು ಇವತ್ತು ಹೇಗಿರ್ತಾಳೆ ಅಂತ. ಒಂದೊಂದ್ಸಲಿ ಒಂದೊಂದು ಥರ ಇರ್ತಾಳೆ ಅವಳು. ಸೊ ಫೈನಲಿ ನಾವು ಅಂದರೆ ತುಮಕೂರು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ತುಮಕೂರು ಬಸ್ ಸ್ಟ್ಯಾಂಡಿಂದ ಎಕ್ಸ್ಪ್ರೆಸ್ ಹತ್ಕೊಂಡು ಗುಬ್ಬಿಗೆ ಹೋದ್ವಿ. ಅಂದರೆ ನಿಟ್ಟೂರು ಹತ್ರ ಫಂಕ್ಷನ್ ಇದ್ದಿದ್ದು. ಸೊ ಗುಬ್ಬಿಲಿ ಇಳಿದು ಅಲ್ಲಿಂದ ಆಟೋ ಮಾಡಿಕೊಂಡು ಹೋದ್ವಿ. ಅಂದರೆ ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಫಂಕ್ಷನ್ ಹತ್ರ. ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೋಡಿ, ನಾವಿವಾಗ ರಿಟರ್ನ್ ಬರ್ತಾಯಿದ್ದೀವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ನನ್ನ ಮಗಳಿಗೆ ವಿಂಡೋ ಸೀಟ್ ಸಿಕ್ಬಿಟ್ರೆ ಫುಲ್ ಖುಷಿ ಆಗ್ತಾಳೆ. ಸೊ ಮನೆಗೆ ಬಂದು ಇಬ್ಬರು ಆಟ ಆಡ್ತಾಯಿದ್ದಾರೆ. ಅಮ್ಮ ಆರತಿ ಹೊತ್ಕೊಂಡು ಹೋಗ್ತೀನಿ, ನಾನು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ಆಟ ಆಡ್ತಾಯಿದ್ದಾರೆ. ಒಂದೊಂದ್ಸಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೋ, ಒಂದೊಂದ್ಸಲಿ ಹಂಗೆ ಕಿತ್ತಾಡ್ತಾರೆ, ಇಲ್ಲ ಹೊಡೆದಾಡ್ಬಿಡ್ತಾರೆ. ಮಕ್ಕಳು ಅಂದರೆ ಹಾಗೆ ಅಲ್ವಾ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ಲಾಸ್ಟಲ್ಲಿ ನಾವು ಈಗಿರೋ ಮನೆಯದು ಸ್ವಲ್ಪ ಫೋಟೋಸ್ ಹಾಕಿದ್ದೀನಿ. ಯಾಕೆಂದರೆ ವಿಡಿಯೋ ಏನೂ ಇಲ್ಲ ನಿಮಗೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.